ಮಧು, ಏ ಮಧು. ಹಾ ಅಮ್ಮ ಬಂದೆ. ಏನ್ರಿ ಅಮ್ಮ? ಮಧು, ನಾಳೆ ಮತ್ತೆ ಮದ್ವೆಗೆ ಹೋಗ್ಬೇಕಲ್ಲ, ಎಲ್ಲ ತಯಾರೈತಿಲ್ಲ? ಹಾ ಅಮ್ಮ, ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಪಾಪಗೂ ಡ್ರೆಸ್ ತೆಗೆದಿಟ್ಟೇನಿ, ನಾನು ಸೀರೆ ಒಡವೆ ಎಲ್ಲ ತೆಗೆದಿಟ್ಕೊಂಡೇನಿ. ನೀವು? ನಾನು ಎಲ್ಲ ಏನೇನು ಬೇಕೆಲ್ಲ ತೆಗೆದಿಟ್ಕೊಂಡೇನಿ. ಅಂದ್ರೆ ಇವತ್ತು ಸಂಜಿಕ ಹೋಗ್ಬೇಕವ, ಅಗ್ದಿ ಬೇಕಾದವ್ರ ಮದ್ವೆ ಅಲ್ಲ, ತೀರಾ ಎಲ್ಲಾರನ್ನೂ ನಿಷ್ಠೂರ ಮಾಡ್ಕೊಂಡು ದೂರ ಇಡಕ್ಕಾಗಂಗಿಲ್ಲ. ಹಾ ರೀ ಅಮ್ಮ, ಅದ ಇವರು ಅಂದ್ರೆ ನಮ್ಗೆ ಸಂಜಿಕ ಸುರೇಶನ್ ಕರ್ಕೊಂಡು ಹೋಗಕ್ಕೆ ಹೇಳ್ಬಿಟ್ಟಾರ. ನಾಳೆ ಸೀದಾ ಮದ್ವೆಗೆ ಬರ್ತಾರಂತ. ಅಲ್ಲ, ಎಲ್ಲಾ ಕಡೆನೂ ಇವನು ಹಿಂಗ ಮಾಡ್ತಾನ. ಜಲ್ದಿ ನಮ್ಮ ಜೊತೆನ ಬರಕ್ಕೆ ಅಂತ ಹಾಡಿ. ಅಮ್ಮ, ಅವ್ರ ಕೆಲ್ಸದ ಬಗ್ಗೆ ನಿಮ್ಗೆ ಗೊತ್ತೈತಲ್ರಿ, ನಾಳೆ ಯಾವ್ದೋ ಕೇಸ್ ಐತಂತ. ಹಂಗಾಗಿ ಇವತ್ತ ಎಲ್ಲ ಪ್ರಿಪೇರ್ ಮಾಡಿ ಏನ್ ಮಾಡ್ಬೇಕು ಅಂತಂದು ಹೇಳಿ ರವಿ ಅವ್ರಿಗೆಲ್ಲ ಹೇಳಿ ನಾಳೆ ಸೀದಾ ಮದ್ವೆಗೆ ಬರ್ತೇನೆ ಅಂತ ಅಂದ್ರು. ಅಲ್ಲ, ಇಷ್ಟು ವರ್ಷ ಆತ ಅವರೆಲ್ಲ ಇದ್ದ ಅವ್ರು ಮಾಡ್ಕೊಂತಾರ ಬಿಡ, ಇವ್ನೊಬ್ಬನ ಎಲ್ಲಾದ್ರೊಳಗೂ ನಾನ ಮಾಡ್ಬೇಕು ಅಂತಾನ. ಮತ್ತ ಅವರು ಕಲ್ಯಾಕತ್ತಾರ ಅಂತಂದ್ರೆ ಇವಂದು ಒಂದ್ ಸ್ವಲ್ಪ ಬುದ್ಧಿ ತಿಳ್ಕೊಂಡಿರ್ತಾರಲ್ಲನ, ಹೆಂಗ್ ಮಾತಾಡ್ಬೇಕು ಏನು ಎತ್ತ ಅಂತ ಹೇಳಿ. ಅಯ್ಯೋ ಹೋಗ್ಲಿ ಬಿಡ್ರಿ ಅಮ್ಮ, ಅವ್ರು ಬರ್ತಾರಲ್ಲ, ನೀವ ಅವ್ರ ಜೊತೆಗೆ ಮಾತಾಡ್ರಿ, ಮತ್ತೆ ನೋಡೋಣಂತ. ಅವ್ರ ಏನಾರ ಬರ್ತಾರಂದ್ರೆ ಇಷ್ಟು ಸೇರಿ ಹೋಗಕ್ ಬರ್ತೈತಿ, ಖುಷಿನ ಹೌದಲ್ಲ? ಹಾ, ಅದು ನಿಜ ಬಿಡುವ. ಅವ್ನ್ ಬರ್ಲಿ, ನಾನು ಮಾತಾಡ್ತೀನಿ. ಅಂದಂಗ ನಮ್ ಸ್ವರ ಇಲ್ಲಿ ಹೋಗ್ಯಾಳ ಪಾಪು, ಆಕಿನ ರಮ್ಯ ಕರ್ಕೊಂಡು ಹೊರಗೆ ಹೋಗಲ್ರಿ. ಹೌದಾ? ಆತಲ್ಲ ಮತ್ತಿನ್ನೇನು, ಒಟ್ಟು ಯಾರನ್ನಾರು ಹುಡುಕ್ತಿರ್ತಾಳ ಹೊರಗೆ ಕರ್ಕೊಂಡು ಹೋಗಕ. ಅದ್ರಾಗ ನಮ್ ರಮ್ಯ ಅಂದ್ರೆ ಮೊದ್ಲು ಕರ್ಕೊಂಡು ಹೋಗಕ್ ಕುಣಿತಾಳ ನೋಡು. ಆಕಿನೂ ಅದನ್ನ ನೋಡ್ತಿರ್ತಾಳ ರೀ ನಮ್ಮ ಪಾಪುನು. ಮತ್ತೆ ಅದ ಟೈಮಿಗೆ ರಮ್ಯಾನು ಬರ್ತಾಳ. ಇಬ್ರು ಸೇರಿ ಆರಾಮ್ ಅಡ್ಯಾಡ್ಕೊಂಡ್ ಬರ್ತಾರ ನೋಡ್ರಿ. ರಮ್ಯಾಗೂ ಹೇಳಿ ಇಲ್ವಾ? ಹೇಳೇನ್ರಿ ಅಮ್ಮ, ಆದ್ರ ನೋಡ್ರಿ ಮಾತಾಡ್ತಿದ್ದಂಗ ಆಕಿನ ಬಂದ್ಲು. ಕೇಳ್ರಿ ಆಕಿಗ. ರಮ್ಯಾ ಅಮ್ಮ, ನಾಳೆ ಮದ್ವೆಗೆ ಹೋಗ್ಬೇಕವ, ಮತ್ತೆ ನೀ ಎಲ್ಲ ತಯಾರಿ ಮಾಡಿ ಇಟ್ಕೊಂಡು ಇಲ್ಲ? ಅಮ್ಮ, ಅದು ನನಗೆ ಇಂಪಾರ್ಟೆಂಟ್ ಕೆಲಸ ಐತಿ. ಅಂದ್ರೆ ಸ್ವಲ್ಪ ನಾಳೆ ಅಮ್ಮನ ಫ್ಯಾಕ್ಟ್ರಿ ಹತ್ರ ಹೋಗ್ಬರ್ಬೇಕು. ಅಲ್ಲಿ ಅಮ್ಮಗೂ ಮಾಡಕ್ ಆಗಂಗಿಲ್ಲಲ್ಲ, ದಿನ ಅಲ್ಲೇ ಓಡಾಡಕತ್ತೀನಿ. ಆಮೇಲೆ ನಿಮ್ಗೆ ಗೊತ್ತೈತಿ ಒಂದ್ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಅದಾವು. ಹಂಗಂತಂದು ಹೇಳಿ ಮನಿದು ಫಂಕ್ಷನಿಗೆ ಬರ್ಲಾರ್ದಂಗೆ ಇರ್ತೇನ್ವಾ? ಏನಾಗಂಗಿಲ್ಲ ತಗೋ, ಬರೀ ಕೆಲಸ ಅದು ಇದು ಅನ್ಕೊಂತ ಅಡ್ಡಾಡಕತ್ತೆ ಅಂತ ಅಂದ್ರೆ ಒಂದ್ ಸ್ವಲ್ಪ ನಿಮ್ಮ ಮನ್ಸಿಗೂ ಎಲ್ಲಿ ನೆಮ್ಮದಿ ಸಿಗ್ಬೇಕು. ಒಂದ್ ಸ್ವಲ್ಪ ಇಂತಲ್ಲೇ ಎಲ್ಲ ರಿಲೇಷನ್ಸ್ ಅವರು ಇವರು ಅಂತಂದು ಹೇಳಿ ಅಡ್ಡಾಡ್ಕೊಂತ ಇರ್ಬೇಕು. ಅವಾಗ ನಿಮ್ಮ ಮನ್ಸಿಗೂ ಹಳಾರಾಗ್ತೈತಿ, ಎಲ್ಲಾರ ಬಗ್ಗೆನೂ ಗೊತ್ತಾಕೈತಿ. ಇಲ್ಲಮ್ಮ, ನಾನು ಬರಲ್ಲ, ನೀವು ಹೋಗಿ ಬರ್ರಿ. ಅಲ್ಲ ರಮ್ಯಾ, ಇಲ್ಲಿಂದ ಹೋಗಬೇಕಾದ್ರೆ ಖುಷಿ ಖುಷಿಯಿಂದ ಇದ್ದೆ, ಬರ್ತೀನಿ ಅಂತ ಅಂದಂಗಿತ್ತು. ಈಗೇನ? ಇಲ್ಲಕ್ಕ, ಯಾಕೋ ನನ್ನ ಮನ್ಸಿಗೆ ಬರ್ಬೇಕಂತ ಅನ್ಸಕತ್ತಿಲ್ಲ. ನೀವು ಇಷ್ಟು ಹೋಗ್ಬರ್ರಿ, ಸುರೇಶ್ ಅವ್ರನ್ನೂ ಕರ್ಕೊಂಡು ಹೋಗ್ರಿ. ಅಂದ್ರೆ ಇವತ್ತು ಹೆಂಗಿದ್ರು ಭಾವ ಇಲ್ಲೇ ಇರ್ತೇನೆ ಅಂದಾರಲ್ಲ, ನಾನು ಇಲ್ಲೇ ಇರ್ತೇನೆ ಬಿಡ್ರಿ. ನಾಳೆ ಭಾವ ಬರ್ತಾರ, ನಾನು ಸ್ವಲ್ಪ ಆ ಕಡೆ ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೇನಂತ. ಅಷ್ಟೊತ್ತಿಗೆ ನೀವೆಲ್ಲ ಬಂದ ಬಿಡ್ತೀರಾ, ಹೌದಲ್ಲ? ನನ್ನ ಕೆಲಸನೂ ಆಗ್ತೈತಿ, ನಿಮ್ಮ ಫಂಕ್ಷನ್ ಆಗ್ತೈತಿ. ಯಾಕಮ್ಯ, ಇಲ್ಲಿಂದ ಹೊರಗೆ ಹೋಗಬೇಕಾದ್ರೂ ಚಲೋನೇ ಇದ್ದಿ, ಇದ್ದಕ್ಕಿದ್ದಂಗೆ ಈಗೇನಾತ? ಅಮ್ಮ, ಅಲ್ಲಿ ಆಂಟಿ. ಪಾಪು ಸುಮ್ನಿರಮ್ಮ ಪುಟ್ಟ, ಏನತ್ತಪ್ಪ ಅಲ್ಲಿ? ಅದು ಆಂಟಿ, ಅದು ಬೇದು ಚಿಕ್ಕಿಗೆ. ಯಾವ ಆಂಟಿ? ಅದು ಹೌದು, ಮನೆಯಾಗ ಸಣ್ಣ ಪಾಪು ಆಯ್ತಲ್ಲ, ಅದು ಅಲ್ಲಿ ಚಿಕ್ಕಿ ಪಾಪು. ರಮ್ಯಾ, ಏನಂತ ಹೇಳು, ನನಗೆ ಇಷ್ಟು ಮಾತ್ರ ಅರ್ಥ ಆಗತೈತಿ. ಅದ ಪಕ್ಕದ ಮನೆಯಾಗ ಅದು ಸಣ್ಣ ಪಾಪು ಐತಲ್ಲ, ಅದಂದ್ರೆ ನಿನಗೆ ಭಾಳ ಜೀವ. ಅಂದ್ರೆ ಸಣ್ಣ ಮಕ್ಕಳಂತ ಅಂದ್ರೆ ನೀ ಬಿಡೋದೇ ಇಲ್ಲ. ಆ ಹುಡುಗನ ಎತ್ಕೊಳಕ್ ಹೋಗಿದ್ದೇನೆ. ಅಕ್ಕ ಇರ್ಲಿ ಬಿಡಕ್ಕ, ಏನಾಗಂಗಿಲ್ಲ, ನಾನು ಸ್ವಲ್ಪ ರೆಸ್ಟ್ ಮಾಡ್ತಿರ್ತೇನೆ, ನೀನ್ ಬಾ. ರಮ್ಯಾ ನಿಂತ್ಕೋ. ಅಕ್ಕ ನಾ ಬಂದೆ ಈಗ. ರಮ್ಯಾ ನಿಂತ್ಕೋ ಇಲ್ಲಿ. ಅಮ್ಮ, ಸ್ವಲ್ಪ ವಾಶ್ರೂಮಿಗೆ ಅರ್ಜೆಂಟ್ ಆಗೈತೆ, ಬರ್ತೇನೆ. ರಮ್ಯಾ, ಎಲ್ಲ ನೀನು ಹೇಳಿನ ನನಗೆ ಗೊತ್ತಾಗ್ಬೇಕಂತ ಹೇಳಿ ಏನೂ ಇಲ್ಲ. ನಮ್ಮ ಪಾಪು ಎಕ್ಸ್ಪ್ಲೇನ್ ಮಾಡಿದ್ಲಲ್ಲ, ಅದ್ರೊಳಗಡೆ ನಾನು ಅರ್ಥ ಮಾಡ್ಕೊಂಡೆ. ಈಗ ನಿನ್ನ ಮುಖ ನೋಡಿದ್ರೆ, ನೀನು ಈ ರೀತಿ ಮಾತಾಡಕತ್ತಿದ್ ನೋಡಿದ್ರೆ ನನಗೆ ಎಲ್ಲಾನು ಅರ್ಥ ಆಗಕತ್ತೈತಿ. ನಿಜ ಹೇಳು, ಅವ್ರೇನಂದ್ರ ಅಂತಂದು ಹೇಳಿ. ಅಯ್ಯೋ ಅಮ್ಮ, ಏನೂ ಇಲ್ಲ ಬಿಡ್ರಿ, ನೀನು ಹೇಳಿಲ್ಲ ಅಂದ್ರೆ ನನಗೆ ಗೊತ್ತಾಗ್ತೈತಿ. ನಿಜ ಹೇಳು. ಅಲ್ಲೇ ಆ ಬಾಜು ಮನೆ ಅವ್ರ ಮನೆಯೊಳಗೆ ಪಾಪು ಐತಲ್ಲ, ಅದನ್ನ ಎತ್ಕೊಳಕ್ ಹೋಗಿದ್ದೋದಲ್ಲ ಅಂದ್ರಮ್ಮ. ಅದು ಅವರು ಪಾಪುನ್ ಕರ್ಕೊಂಡು ಬಂದಿದ್ರು ಹೊರಗೆ, ಅವಾಗ ಅದನ್ನ ನೋಡಿ ಎತ್ಕೊಳಕ್ ಹೋಗಿದ್ದೆ. ನನಗೆ ಗೊತ್ತೈತಿ, ಮೊದ್ಲಾಕಿ ಹೆಂಗ್ಸು ಸರಿ ಇಲ್ಲ, ಅದನ್ನ ಎತ್ಕೊಳಕ್ ಹೋಗಿಯಾ? ಆಕಿ ನಿನಗೇನಾರ ಚುಚ್ಚಿ ಮಾತಾಡಿರ್ತಾಳ, ಹೌದಲ್ಲ? ಅಲ್ಲ, ಅದಕ್ಕೆ ಯಾಕೆ ನೀನು ಇಷ್ಟು ಬೇಜಾರು ಮಾಡ್ಕೋಬೇಕು? ಊರ್ ಮಂದಿ 108 ಮಾತಾಡ್ತಾರ, ಹಂಗಂತಂದು ಹೇಳಿ ನೀನ್ ಯಾಕೆ ಬೇಜಾರು ಮಾಡ್ಕೊಂತಿದಿ? ಅಮ್ಮ, ಅವ್ರು ಮಾತಾಡೋದ್ರೊಳಗಡೆನೂ ಖರೆ ಐತಲ್ಲ. ಅಂದ್ರ ಅವ್ರಿಗೆಲ್ಲ ಮಕ್ಕಳಾಗ್ಬಿಟ್ಟವು, ನಿನಗೆ ಮಕ್ಕಳಾಗಿಲ್ಲ ಅಂತಂದು ಹೇಳಿ ನೀನು ಅವ್ರ ಮಕ್ಕಳನ್ನ ಎತ್ಕೋಬಾರ್ದು ಅಂತಂದು ಹೇಳಿ ಅವ್ರು ನಿನಗೆ ಹೇಳಿದ ಕೂಡಲೇ ಅದು ನಡ್ಕೊಂಡ್ಬಿಡ್ತೇನೆ. ಅದು ಅಮ್ಮ, ಇಲ್ಲಿ ನೋಡು ರಮ್ಯಾ, ಯಾರ ಏನಾರ ಹೇಳ್ತಾರ ಅಂತ ಹೇಳಿ ನೀ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಗೊತ್ತೈತಿ ನಿನಗೆ ಮಕ್ಕಳು ಅಂದ್ರೆ ಭಾಳ ಇಷ್ಟ ಅಂತಂದು ಹೇಳಿ. ಅಷ್ಟಕ್ಕೂ ಅವರು ನಮ್ಮ ಪಾಪನ್ ಕರ್ಕೊಂಡು ಹೋಗಿ ನೀನು ಅದನ್ನ ನೋಡೇನ ತಿಳ್ಕೊಬೇಕಾ? ನಮ್ಮ ಮನೆಗೂ ಒಂದು ಮಗು ಐತಿ. ಅಲ್ಲ ರಮ್ಯಾ, ಯಾರೋ ಏನೋ ಹೇಳ್ತಾರ ಅಂತಂದು ಹೇಳಿ ಅನ್ಸ್ಕೊಂಡು ಬಂದಿಯಲ್ಲ. ನಿನ್ನ ಕಡೆಯಿಂದ ಇಷ್ಟು ನಾನು ಅನ್ಕೊಂಡಿರ್ಲಿಲ್ಲಪ್ಪ. ನೀನು ಎಷ್ಟು ಧೈರ್ಯವಂತ ಹೆಣ್ಣು. ಯಾರು ಏನಾರ ಅಂದ್ರೆ ತಿರ್ಗಿ ಸಣ್ಣಕಿ, ಆದ್ರೆ ನೀನು ಅನ್ಸ್ಕೊಂಡ್ ಬರ್ತಿ ಅಂತ ಅಂದ್ರೆ ಇದನ್ನ ನನ್ನ ಕಡೆಯಿಂದ ಯೋಚನೆ ಮಾಡಕ್ಕೂ ಆಗಕತ್ತಿಲ್ಲ. ಯಾರು ಏನಾರ ಅನ್ಲಿ ಅಲ್ಲೇ ಉತ್ತರ ಕೊಟ್ಟು ಬರಬೇಕು. ಅಷ್ಟಕ್ಕೂ ಇದು ನಿನ್ ತಪ್ಪಲ್ಲ. ನಿನಗೆ ಆರೋಗ್ಯ ಸಮಸ್ಯೆಯಿಂದ ಮಕ್ಕಳಾಗಿಲ್ಲ ಹಂಗಂತಂದು ಹೇಳಿ ನೀನು ಬೇರೆ ಮಕ್ಕಳನ್ನ ಎತ್ಕೊಂಡ್ರೆ ಆ ಮಕ್ಕಳಿಗೆ ಮಕ್ಕಳಾಗಂಗಿಲ್ಲ ಅಂತಾನೂ ಅಲ್ಲ, ಅಥವಾ ಆ ಮಕ್ಕಳ ಆರೋಗ್ಯ ಹಾಳಾಗ್ತೈತಿ ಅಂತ ಅಂತಾನೂ ಅಲ್ಲ. ಅಮ್ಮ, ಅವರೆಲ್ಲ ಬೈಯೋದು ಅದೇ ರೀತಿ ಅಮ್ಮ. ನಿನಗೆ ಮಕ್ಕಳಾಗಿಲ್ಲ, ನೀನು ಹೆಂಗೆ ಇನ್ನೊಬ್ರು ಮಕ್ಕಳನ್ನ ಎತ್ಕೊಳಕ್ ಬರ್ತಿದಿ? ಅವ್ರ ಮನೆ ಒಳಗಡೆಯಿಂದ ಖುಷಿ ಏನೈತಿ ಅದನ್ನೆಲ್ಲ ಕಿತ್ಕೊಳಕ್ ನೋಡಕತ್ತೀಯನ? ನಿನಗೊಂದು ಸ್ವಲ್ಪ ಬುದ್ಧಿ ಅನ್ನೋದೇ ಇಲ್ಲ. ನಿನಗೆ ಮಕ್ಕಳಾಗಿಲ್ಲ ಅಂತ ಅಂದ್ರೆ ಮಕ್ಳು ಇರೋರಿಂದ ದೂರ ಇರಬೇಕು. ಅದು ಬಿಟ್ಟು ಮಕ್ಕಳನ್ನ ಎತ್ಕೊಂಡು ಅಡ್ಡಾಡೋದು ಮಾಡಿದಿ ಅಂತ ಅಂದ್ರೆ ಏನೋ ಅವ್ರ ಮನೆ ಮಕ್ಕಳಾಗಿರ್ತಾವು, ನಿಮ್ಮಂತವ್ರು ಬಂದು ಎತ್ಕೊಳ್ಳೋದ್ರಿಂದ ಆ ಮಕ್ಕಳ ಆರೋಗ್ಯ ಎಲ್ಲ ಹಾಳಾಗ್ತೈತಿ. ನಿನಗೆ ಅಷ್ಟು ಗೊತ್ತಾಗ್ತೈತಿಲ್ಲ, ಓದೋದಕ್ಕೆ ಆಗಿದಿ, ಹಿಂಗೆಲ್ಲ ಯಾಕೆ ಮಾಡ್ತಿದಿ? ಇದೆಲ್ಲ ಸರಿ ಏನ ಅಂತ ಹೇಳಿ ನನಗೆ ಬೈದ್ರಮ್ಮ ಅವರು. ಅಲ್ಲ, ಆ ಯಶೋದ ಮಗ ಬುದ್ಧಿಗಿದ್ದೆ ಐತಿಲ್ಲ. ಇರು ಮಾಡ್ತೇನೆ ಆಕಿ. ನಮ್ಮ ಮನೆಗೂ ಒಂದು ಮಗು ಐತಿ. ನಮ್ಮ ಮಗುನ 3 ಹೊತ್ತು ನೀನೇ ಎತ್ಕೊಂಡು ಅಡ್ಡಾಡ್ತಿರ್ತಿದಿ. ನಿಜ ಹೇಳ್ಬೇಕಂದ್ರ
ನಮ್ಗ ಒಂದೊಂದ್ಸಲಿ ಹೆತ್ತ ತಾಯಿ ನೀನು ನಮ್ಮ ಮಧುನು ಅಂತ ಅನಿಸ್ತೈತಿ. ಅದು ಬಿಟ್ಟು ಅವ್ರು ಯಾರ ನಮ್ಮ ಮನೆಯಾಗಿನ ಸುದ್ದಿಗೆ ಮಾತಾಡಕ ಅಷ್ಟಕ್ಕೂ ನನ್ನ ಸಸಿಗ ನಮ್ಮ ರಮ್ಯಾಗ ಮಗು ಆಗಿಲ್ಲ ಅಂತ ಹೇಳಿ ಅನ್ಗಸಕ್ ಅಕ್ಕಿ ಯಾವಕಿ ಹೊಕ್ಕೆನಕಿ ಈಗ ಸರಿದ್ದೆ ಕೈ ತಗೊಂಡ್ಬರ್ತೀನಿ. ನಾವೆಲ್ಲ ಯಾರು ಹೆಂಗ ಏನು ಎತ್ತ ಅಂತ ಹೇಳಿ ಗೊತ್ತಿದ್ದು ನಿನಗೆ ಇಷ್ಟೆಲ್ಲ ಮಾತಾಡ್ತಾಳಲ್ಲ. ನಮ್ಮ ಮನೆಯಾಗಿನ ಮಗುಗೆ ಏನಾಗೈತಿ ಆರಾಮೈತಿಲ್ಲ. ನಮ್ಮ ಮನ್ಯಾಗ ಅವ್ರ ಮನೆಗಿನ್ಕಿಂತ ಚಂದಾಗಿನ ಖುಷಿ ಐತಿ. ಹಂಗಂತ ಅಂದಿದ್ರೆ ಈಗ ಪ್ರಪಂಚದಾಗ ಯಾರು ಮಕ್ಕಳಾಗದೆ ಇರೋರು ಖುಷಿಯಿಂದನೇ ಇರಬಾರ್ದಾಗಿತ್ತು. ಮಕ್ಕಳಾಗಿಲ್ಲ ಅಂತ ಹೇಳಿ ಈ ರೀತಿ ಎಲ್ಲ ಅನ್ನೋದಲ್ಲ. ನಿನಗೂ ವಯಸ್ಸದಾವು, ಇವತ್ತೆಲ್ಲ ನಾಳೆ ಮಕ್ಕಳಾಗೇ ಆಗ್ತಾವು. ಎಲ್ಲದಕ್ಕೂ ಹಣೆ ಬರಹ ಅನ್ನೋದು ಕೂಡ ಬಂದಿರ್ತೈತಿ. ಆ ದೇವ್ರು ಯಾವಾಗ ಕೊಡ್ಬೇಕಂತ ಮನಸ್ಸು ಮಾಡ್ತಾನ ಅವಾಗ ಕೊಟ್ಟೆ ಕೊಡ್ತಾನ. ಹಂಗಂತ ಹೇಳಿ ಇವ್ರು ಯಾರು ಮಾತಾಡಕ್ ಅದನ್ನೆಲ್ಲ ಹೋಗ್ಲಿ ಬಿಡ್ರಿ ಅಮ್ಮ. ಓ ನನಗೀಗ ಅರ್ಥ ಆಗ್ತಗೋ, ಅವರೆಲ್ಲ ಹಂಗೆ ಮಾತಾಡಿದ್ರು ಅಂತ ಹೇಳಿ ನೀನು ಫಂಕ್ಷನಿಗೆ ಬರಕ್ ಹೊಲ್ಲೆ ಅನ್ನಕತ್ತಿ ಹೋದಲ್ಲ ಅಮ್ಮ. ಅದು ಇಲ್ಲೇ ಮನೆ ಹತ್ರ ಅಂದಿದ್ದೆ ನನ್ನ ಹತ್ರ ಡೈಜೆಸ್ಟ್ ಮಾಡ್ಕೊಳಕ್ ಆಗಕತ್ತಿಲ್ಲ. ಆದ್ರೆ ಅಲ್ಲೇ ಫಂಕ್ಷನ್ ಒಳಗಡೆ ಎಲ್ಲ ನಮಗೆ ಬೇಕಾದವ್ರು ಇರ್ತಾರ. ಅವರೆಲ್ಲ ಹಂಗೆ ಮಾತಾಡಿದ್ರ ಅದು ಹೋಗ್ಲಿ. ಅವ್ರು ಮಾತಾಡಿದ್ರು ಒಂದ್ ಪಾಡಿಗೆ ನಾನು ಈ ಕಡೆ ಕಿವಿ ಒಳಗೆ ಕೇಳಿಸ್ಕೊಂಡು ಆ ಕಡೆಯಿಂದ ಬಿಟ್ಬಿಡ್ತೇನೆ. ಒಂದ್ ವೇಳೆ ಸುರೇಶ್ ಅಥವಾ ಭಾವನ ಎದುರಿಗೆ ಮಾತಾಡ್ಬಿಟ್ರ ಅವ್ರು ಸುಮ್ಮನೆ ಇರ್ತಾರೆ ನಮ್ಮ. ಆಮೇಲೆ ಸುಮ್ಮನೆ ಇವೆಲ್ಲ ಜಗಳಕ್ಕೆ ಮೂಲ. ಹಂಗಾಗಿ ಅದಕ್ಕಿಂತ ನಾನು ಸುಮ್ಮನೆ ಬರ್ದೇ ಇರೋದ ವಾಸಿ ಅಲ್ಲ. ಇಲ್ಲಿ ನೋಡು ರಮ್ಯಾ, ಯಾಕೋ ಹೆದರ್ಕೊಂಡು ನೀನು ನಮ್ಮ ಮನೆ ಫಂಕ್ಷನಿಗೆ ಬರ್ದೇ ಇರೋ ತರ ತಪ್ಪಿಸ್ಕೊಳಕ್ ಏನು ಆಗಂಗಿಲ್ಲ. ಆ ರೀತಿ ಮಾಡೋ ರೈಟ್ಸು ನಿನಗಿಲ್ಲ. ಅಲ್ಲ ನಿಂದ ಅಲ್ದೇ ಇರೋ ತಪ್ಪಿಗೆ ನೀನ್ ಯಾಕೆ ಹೊಣೆ ಮಾಡ್ಕೊಂತಿ? ಯಾರ ಏನಾರ ಮಾತಾಡ್ಕೊಳ್ಳಿ ಬೇಕಾದಂದ್ಲಿ. ಅಂದವ್ರಿಗೆ ಇವತ್ತಲ್ಲ ನಾಳೆ ಅವ್ರ ಮನ್ಸಿಗೆ ಏನಂತ ಹೇಳಿ ಗೊತ್ತಾಗ್ತೈತಿ. ಅವ್ರ ಬುದ್ಧಿ ಎಷ್ಟಿರ್ತಲ್ಲ ಅಷ್ಟ ಅವ್ರು ಮಾತಾಡ್ತಾರ. ಮಕ್ಳಾಗದೆ ಇರೋರ್ಕಿಂತ ಮಕ್ಳಾಗಿಲ್ಲ ಅಂತ ಹೇಳಿ ಚುಚ್ಚುತ್ತಾರಲ್ಲ ಅವರಿಗೆ ತಾವು ಮಾಡಿದ ತಪ್ಪು ಅಂತ ಹೇಳಿ ಅರಿವಾಗ್ತಿರೋದಿಲ್ಲ. ಅಂತಂದ್ಮೇಲೆ ನೀನ್ ಮಾಡದೇ ಇರೋ ತಪ್ಪಿಗೆ ನೀನ್ ಯಾಕೆ ಈ ರೀತಿ ಶಿಕ್ಷೆ ಅನುಭವಿಸ್ತಿದಿ ಅದೆಲ್ಲ ಗೊತ್ತಿಲ್ಲ. ಇವತ್ತು ಸಂಜೆಗೆ ನೀನ್ ನಮ್ಮ ಜೊತೆ ಬರಾಕತ್ತಿ ಅಂದ್ರೆ ಬರಾಕತ್ತಿ ಅಷ್ಟ. ಇಲ್ಲಮ್ಮ ನಾನು ಬರಲ್ಲ. ರಮ್ಯಾ ನಿನ್ ಬರಾಕತ್ತಿ ಅಷ್ಟ. ರಮ್ಯಾ ನಾನು ನಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಬೇಕಾದವರು ಬೇಕಾದ್ ಮಾತಾಡ್ಲಿ. ನಿನಗ ಮಕ್ಕಳಾಗ್ಲಿ ಆಗದೆ ಇರಲಿ ನಾವು ಯಾರು ನಿನಗೇನು ಅನ್ನಲ್ಲ. ನೀನು ಹೊರಗಿನವ್ರ ಕಡೆಯಿಂದ ಅಷ್ಟೊಂದು ಮಾತು ತಿನ್ನಕತ್ತಿ ಅಂತ ಹೇಳಿ ಅದಕ್ಕೆ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ನಿನಗೆ ನಮ್ಮ ಮನೆ ಒಳಗಡೆಯಿಂದ ಯಾರು ಏನಾರ ಅಂದಾರ ಅಥವಾ ನಿಮ್ಮ ಮನ್ಸಿಗೆ ಬೇಜಾರಾಗತ್ತೆ ಹೇಳಿ ನೋಡೋಣ. ಅಮ್ಮ ನಮ್ಮ ಮನೆ ಒಳಗಡೆ ಯಾರು ನನಗೇನು ಮಾತಾಡಿಲ್ಲ. ನನಗೆ ನಮ್ಮ ಮನ್ಯಾಗಿನವರಿಂದ ಮನ್ಸಿಗೆ ಬೇಜಾರು ಅನ್ನೋದೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ನನಗೆ ನಮ್ಮ ಮನೆ ಒಳಗಡೆ ಇರಕ ಭಾಳ ಖುಷಿ. ಮತ್ತೆ ಮನ್ಯಾಗಿನವ್ರು ಇಷ್ಟೆಲ್ಲ ನೋಡ್ಕೊಂತಿರ್ಬೇಕಾದ್ರೆ ನೀನು ಹೊರಗಿನವ್ರ ಮಾತಿಗೆ ಬೆಲೆ ಹಾಕೊಡ್ತಿದ್ದಿ. ನೀನು ಹಿಂಗೆ ಮಾಡ್ತೀನಿ ಅಂತ ಹೇಳಿ ಅವರೆಲ್ಲ ಹಂಗೆ ಅನ್ನೋದು. ಇಲ್ಲಿ ನೋಡು ರಮ್ಯಾ, ನೀನೊಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅವರೆಲ್ಲ ಬೇರೆಯವ್ರಿಗೆ ಹೆಂಗ್ ಮನ್ಸಿಗೆ ಬೇಜಾರು ಮಾಡ್ಬೇಕು ಅನ್ನೋದನ್ನ ಕರಗತ ಮಾಡ್ಕೊಂಡ್ಬಿಟ್ಟಿರ್ತಾರ. ಇದೆಲ್ಲ ಕಾಮನ್. ಮದುವೆ ಆದ ಕೂಡಲೇ ಮಕ್ಳು ಆಗ್ಲೇಬೇಕು ಅಂತ ಹೇಳಲ್ಲ, ಸ್ವಲ್ಪ ಸಮಯ ತಗೋತೈತಿ. ಇಲ್ಲಿ ನೋಡು ರಮ್ಯಾ, ಜನ ನೀನ್ ಹೆಂಗಿದ್ರು ಅಂತಾರ. ಸಣ್ಣವರಿದ್ದಾಗ ನೀ ಚಂದಾಗಿ ಓದಿದಿ ಅಂತ ಇಟ್ಕೋ, ಅವಾಗ ನೋಡಿ ಎಷ್ಟು ಸೊಕ್ಕೈತಾ ಹುಡುಗಿಗ ಓದ್ತೇನೆ ಬರಿತೇನೆ ಅಂತ ಹೇಳಿ ಯಾರ ಜೊತೆನೂ ಚಂದಾಗಿ ಮಾತಾಡೋದಿಲ್ಲ ಅಂತಾರ. ಅದ ನೀನ್ ಏನಾರು ಚಂದಾಗಿ ಓದಿಲ್ಲ ಅಂತ ಇಟ್ಕೋ, ನೋಡ ಆ ಹುಡುಗಿ ಎಷ್ಟು ದಡ್ಡ ಐತಿ, ಓದಕ ಬರ್ಯಾಕ ಬರೋದೇ ಇಲ್ಲ, ಮತ್ತು ಊರ್ ಮಂದಿ ಒಳಗೆ ಆಟ ಆಡಕ್ ಹೋಗೈತಿ, ನೋಡಿ ಎಷ್ಟೈತಿ, ಓದೋದು ಬರೆಯೋದು ಏನು ಬೇಡದಕ್ಕ ಅಂತಾರ. ಅದ ಸ್ವಲ್ಪ ದೊಡ್ಡದಾಗ್ತಿದ್ದಂಗ ಏನಾರ ದೊಡ್ಡಕ್ಕೆ ಆಗೋದು ಲೇಟ್ ಆತಂತ ಇಟ್ಕೋ, ನೋಡಲ್ ಹೆಂಗಾಗೈತಿ, ಇನ್ನೂ ದೊಡ್ಡಕಿನ ಆಗಿಲ್ಲಕ್ಕಿ ಅಂತಾರ. ಅದ ಏನಾರ ಜಲ್ದಿ ದೊಡ್ಡಳಾದ್ನಂತ ಇಟ್ಕೋ, ಅಯ್ಯಯ್ಯ ಆ ಹುಡುಗಿ ಇಟ್ಟೈತಿ ಎಷ್ಟು ಜಲ್ದಿ ದೊಡ್ಡಕೆಗಳು ನೋಡಂತಾರ. ಆಮೇಲೆ ಮದುವೆಗಿದ್ವಿ ಜಲ್ದಿ ಸೆಟ್ ಆಗಿಲ್ಲ ಅಂತ ಇಟ್ಕೋ, ಅದಕ್ಕೂ ಅಂತಾರ. ಮದುವೆ ಫಿಕ್ಸ್ ಆಗಿ ಮದುವೆ ಮಾಡಿದ್ರ ಅಂತ ಇಟ್ಕೋ, ಅವಾಗ ಏನಂತಾರ, ನೋಡು ಚಲೋ ಮನೆಗೆ ಬಿದ್ದೇನೆ ಅಂತ ಹೇಳಿ ಅವ್ರ ಮನ್ಯಾಗಿನವರೆಲ್ಲ ಎಷ್ಟು ಸೊಕ್ಕು ತೋರ್ಸಕತ್ತಾರ. ಇವತ್ತಲ್ಲ ನಾಳೆ ಗಂಡನ ಮನೆ ಬಿಟ್ಟು ಬರ್ತಾಳ ನೋಡು, ಅವಾಗ ಆಕಿ ಬುದ್ಧಿ ಬರ್ತೈತಿ ಅಂತಾರ. ಅದ ಆಕಿ ಚಂದ ಜೀವನ ಮಾಡ್ಕೊಂಡು ಅವ್ರ ಮನೆಗೆ ಇದ್ಲಂತ ಇಟ್ಕೋ, ನೋಡು ಆಕಿ ಮೆರ್ಯಾಕತ್ತಿದ್ದಕ್ಕ ಆಕಿಗೆ ಮಕ್ಕಳ ಆಗಿಲ್ಲ ಅಂತ ಹೇಳಿ ಅಲ್ಲೊಂದು ಚುಚ್ತಾರ. ಅಥವಾ ಒಂದ್ ಸ್ವಲ್ಪ ತಡ ಆತಂತ ಇಟ್ಕೋ, ಇನ್ನೂ ಏನು ಸುದ್ದಿ ಇಲ್ಲೇನ ಅಂತಾರ. ಒಂದ್ ವೇಳೆ ಮಕ್ಕಳ ಆತಂತಂದ್ರ ಅದು ಹೆಣ್ಮಗು ಆದ್ರ ನೋಡು ಹೆಣ್ಮಗು ಆತಂತ ಚುಚ್ತಾರ. ಗಂಡು ಮಗು ಆತಂದ್ರ ನೋಡಿ ಎಷ್ಟು ಸೊಕ್ಕೈತಿ, ಗಂಡ ಆಗೈತಂದ್ರ ಯಾರು ಕಣ್ಣಿಗೆ ಕಾಣವಲ್ರ ಅಂತಾರ. ಹಿಂಗ ಈ ಮನುಷ್ಯನ ಜೀವ ಕೈತಲ್ವಾ, ಏನಿದ್ರು ಸಮಾಧಾನ ಆಗಂಗಿಲ್ಲ. ನೀನ್ ಏನ್ ಮಾಡಿದ್ರು ಆಡೋರ್ ಬಾಯಿ ಮುಚ್ಚಕ್ ಆಗಂಗಿಲ್ಲ. ಅಮ್ಮ ಇಲ್ಲಿ ನೋಡು, ನಿನಗೆ ಈ ಸತ್ಯ ಅರ್ಥ ಆಯ್ತು ಅಂತ ಅಂದ್ರ ಇನ್ನೊಬ್ರು ಮಾತಿಗೆ ನೀ ಕಿವಿ ಕೊಡ್ಬೇಕಾಗಿಲ್ಲವಾ? ಹೌದಮ್ಮ, ನಾನು ಹೆಂಗೆ ಇಷ್ಟು ವೀಕ್ ಆದೆ? ಹೌದು, ಇದು ನನ್ನ ತಪ್ಪಲ್ಲ. ನನಗೆ ಇವತ್ತೆಲ್ಲ ನಾಳೆ ಮಕ್ಳು ಆಗ್ತಾವ ಅನ್ನೋ ನಂಬಿಕೆ ಐತಿ. ಅಷ್ಟಕ್ಕೂ ನನ್ನ ಆರೋಗ್ಯ ಸಮಸ್ಯೆ ಏನೂ ಇಲ್ಲ ಅಂತ ಹೇಳಿ ಡಾಕ್ಟರ್ನು ಹೇಳಾರ. ಸ್ವಲ್ಪ ಟೈಮ್ ತಗೋತೈತಿ, ಆದ್ರೆ ಮಗು ಆಗೇ ಆಗ್ತೈತಿ ಅಂತ ಹೇಳಾರ. ಆಗಿಲ್ಲ ಅಂದ್ರೂ ನನಗೆ ನಮ್ಮ ಸ್ವರ ಅದಾಳ, ನಾನು ಯಾಕೆ ಚಿಂತೆ ಮಾಡ್ಬೇಕು? ಇನ್ನೊಬ್ರು ಏನೋ ಅಂದ್ರು ಅಂತ ಹೇಳಿ ಮನ್ಸಿನ ಮೇಲೆ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಆದ್ರೆ ನಾನು ಯಾಕೆ ಇಷ್ಟು ವೀಕ್ ಆದೆ? ಈಗ ಅರ್ಥ ಆತಲ್ಲ, ಅಮ್ಮ ಹೇಳಿದ್ರೊಳಗಡೆನೂ ತಪ್ಪಿಲ್ಲ. ಏನಿದ್ರು ಮನುಷ್ಯರಿಗೆ ಜನರುಗಳು ಅನ್ನೋದು ತಪ್ಪೋದಿಲ್ಲ. ನೀನು ಹೆಂಗೆ ಮಾಡಿದ್ರು ಎಲ್ಲದಕ್ಕೂ ಒಂದು ಕೊಂಕ್ ಹುಡುಕೆ ಹುಡುಕ್ತಾರ. ನೀನು ನಿನ್ನ ಜೀವನದಾಗ ಮುಂದುವರೆದ್ರು ಮಾತಾಡ್ತಾರ, ಹಿಂದುಳಿದ್ರು ಮಾತಾಡ್ತಾರ, ಮನಿನ ಚಂದಾಗಿ ನಿಭಾಯಿಸ್ಕೊಂಡು ಹೋದ್ರು ಮಾತಾಡ್ತಾರ, ನಿಭಾಯಿಸ್ಕೊಂಡು ಹೋಗಿಲ್ಲ ಅಂದ್ರೂ ಮಾತಾಡ್ತಾರ. ಹಾಗಾಗಿ ಬೇರೆಯವ್ರು ಮಾತಾಡೋ ಮಾತುಗಳಿಂದ ದೂರ ಇದ್ರೆ ಒಳ್ಳೇದು. ಹೌದವ, ಅವ್ರು ಮಾತಾಡ್ತಾರಂತ ಹೇಳಿ ನಾವು ಅವ್ರ ಮಾತಿಗೆ ಕಿವಿ ಕೊಟ್ವಿ ಅಂತ ಇಟ್ಕೋ, ನಮ್ಮ ಸಂತೋಷ ನಮ್ಮ ಖುಷಿನ ನಾವು ಕಳ್ಕೊಂಡಂಗ ಆಗ್ತೈತಿ. ಹಾಗಾಗಿ ಇವೆಲ್ಲ ಮಾತುಗಳನ್ನ ಈ ಕಡೆ ಕಿವಿಯಿಂದ ಕೇಳಿ ಆ ಕಡೆ ಕಿವಿ ಒಳಗೆ ಬಿಟ್ಬಿಡ್ಬೇಕು. ಮಕ್ಕಳಾಗ್ಲಿ ಆಗ್ತಾ ಇರ್ಲಿ, ನಮ್ಮ ಮನೆಗಿನವ್ರಿಗೆ ಏನು ತ್ರಾಸಿಲ್ಲ. ಅವ್ರು ಯಾರು ಮಾತಾಡಕ? ಈಗ ಹೇಳು ರಮ್ಯಾ, ಬರ್ತಿಲ್ಲ ಫಂಕ್ಷನ್ ಈಗ? ಹ್ಞೂ ಅಕ್ಕ ಬರ್ತೀನಿ. ಒಂದ್ ವೇಳೆ ಯಾರು ಏನಾರ ಚುಚ್ಚಿ ಮಾತಾಡಿದ್ರು ಅವಾಗ ಏನ್ ಮಾತಾಡ್ತಿದ್ದಿ? ಅವ್ರನ್ನ ಯಾರನ್ನ ಸುಮ್ಮನೆ ಬಿಡೋದಿಲ್ಲ ಅಕ್ಕ, ಅಲ್ಲೇ ಸರತ್ನಾಗ ಉತ್ತರ ಕೊಡ್ತೇನೆ. ಹಾ, ಈಗ ನನ್ನ ಮಗಳಾದಿ ನೋಡುವ, ಅಲ್ಲೇ ಸರತ್ನಾಗ ಉತ್ತರ ಕೊಟ್ಟಿ ಅಂತ ಇಟ್ಕೋ. ಇನ್ನೊಮ್ಮೆ ಅವ್ರು ಯಾರು ನಿನಗ ಈ ರೀತಿ ಮಾತಾಡಕ್ ಯೋಚನೆ ಮಾಡೋದಿಲ್ಲ. ಆಜು ಬಾಜು ಇರ್ತಾರಲ್ಲ ಅವರು ಸಹಿತ ಹೆದರ್ತಾರ. ಅಷ್ಟ ತಿಳ್ಕೊ. ನೀನೇನಾರ ಹೆದರ್ಕೊಂಡು ಬಂದಿ ನಿನ್ನ ಹೆದರ್ಸ್ತಾರ. ಅದೇ ಎದುರಿಸಿದೆ ಅಂತ ಇಟ್ಕೋ, ನೀನ್ ಅನ್ಕೊಂಡ್ರೆ ಹೆದರಿ ಓಡೋಗ್ತಾರ. ಅಷ್ಟೇ ಈ ಪ್ರಪಂಚ. ಹೌದಮ್ಮ, ಬಂದೇ ಇರ್ರಿ ಒಂದ್ ನಿಮಿಷ. ಈಗೇನು ಹೊಂಟಿ? ಏನಿಲ್ಲ, ಆ ಬಾಜು ಮನಿ ಯಶೋದಾ ಆಂಟಿ ನನಗೆ ಅಂತಿದ್ರಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಟ್ಟು ಬರ್ಬೇಕು. ಅದಕ್ಕೆ ಈಗ ಇರ್ಲಿ ಬಾ, ಅದಕ್ಕೆ ಉತ್ತರ ಕೊಡೋ ಸಮಯ ಅನ್ನೋದು ಬರ್ತೈತಿ, ಅವಾಗ ಮಾತಾಡೋಣ ಅಂತ. ಈಗ ಸುಮ್ಮನೆ ಹೋಗಿ ಮಾತಾಡಕ್ ಹೋಗ್ಬೇಡ. ಮತ್ತದೇನೋ ಅಂತಾರಲ್ಲ, ಹೌದವ, ಕೊಚ್ಚಾಗ ಕಲ್ಲು ಎಸದ್ರ ರಾಡಿ ಸಿಡಿಯೋದು ನಮ್ಗ. ಬಾ ಅಂದ್ರೆ ಇವತ್ತೇನು ಮಾತಾಡೋದು ಬೇಡ ಅಂತೀರಿ ಅಮ್ಮ? ನೀನ್ ಏನು ಮಾತಾಡ್ಬೇಡ,
ಸಮಯ ಬಂದಾಗ ನಾನ ಮಾತಾಡಿ ತಿರ್ಸ್ತೇನೆ. ನನಗೂ ಆ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಸಮಾಧಾನ ಆಗಂಗಿಲ್ಲ. ಅಲ್ಲೇ ಅವ್ರಿಗೆ ಉತ್ತರ ಕೊಟ್ಟು ಬರಬೇಕು. ಅದಕ್ಕೂ ಕಾಲ ಕೂಡಿ ಬರ್ತೈತಿ. ನೀನೇನು ತಲೆ ಕೆಡಿಸ್ಕೋಬೇಡ. ಸರಿಯಮ್ಮ, ನೀವೆಲ್ಲ ನನಗೆ ಇಷ್ಟು ಸಪೋರ್ಟ್ ಮಾಡೋದು ನೋಡಿದ್ರ ನಿಜವಾಗ್ಲೂ ನಾನು ಯಾಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟೆ ಅನ್ನೋದು ಗೊತ್ತಾಗತ್ತಿಲ್ಲ. ನಾನು ಈ ರೀತಿ ನಡ್ಕೊಂಡಿದ್ರ ಮೇಲೆ ನನಗ ಒಂಥರ ಅಸಹ್ಯ ಅನ್ಸಾಕತ್ತೈತಿ. ಅದೆಲ್ಲ ಬಿಡು, ಅವೆಲ್ಲ ಒಂದು ಕ್ಷಣ ಹಂಗ ಆಗತ್ತಾವ. ನೀ ಏನು ತಲೆ ಕೆಡಿಸ್ಕೋಬೇಡ. ನಿನ್ನ ಮನಸ್ಸಿಂದ ನೀನ್ ಸ್ಟ್ರಾಂಗ್ ಆಗು, ನೀನ್ ಗಟ್ಟಿ ಆಗು. ಯಾರು ಏನೇ ಮಾತಾಡ್ಲಿ ನೀನೇನು ತಲೆ ಕೆಡಿಸ್ಕೋಬೇಡ. ಮಕ್ಕಳಾಯ್ತು ಅಂದ್ರೆ ನಮಗೆ ಖುಷಿನ, ಮಕ್ಕಳಾಗಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದತ್ತಕ್ಕೆ ಮಕ್ಕಳನ್ನ ತಗೊಳ್ಳೇಬಹುದು. ಈಗೇನ್ ಬಿಡು, ನಮ್ಮ ಸೈನ್ಸ್ ಈಗ ಸಿಕ್ಕಾಪಟ್ಟಿ ಮುಂದುವರೆದೈತಿ. ಏನಾರ ಮಾಡಿ ಒಂದು ಮಗು ಮಾಡ್ಕೊಂಡ್ರಾಯ್ತು. ನೀ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಹೌದು ರಮ್ಯಾ, ನಮ್ಮ ಮನೆಯೊಳಗಡೆ ನಿನಗೆ ಮಕ್ಕಳಾಗ್ಲಿ ಆಗದೆ ಇರ್ಲಿ, ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಿನಗ ಮಕ್ಕಳು ಆಗೇ ಆಗ್ತಾವ. ನನಗೆ ಆ ನಂಬಿಕೆ ಐತಿ. ಹೌದಮ್ಮ, ನನಗೂ ಆ ನಂಬಿಕೆ ಐತಿ. ಅಲ್ಲೇ ಡಾಕ್ಟರ್ ಅದನ್ನ ಹೇಳಿ ಕಳ್ಸ್ಯಾರ, ಸ್ವಲ್ಪ ತಡ ಆಗ್ಬೋದು ಆದ್ರೆ ಮಕ್ಕಳು ಆಗೇ ಆಗ್ತಾವ ಅಂತ ಹೇಳಿ. ಸರಿನಾ, ಹೋಗು ಫ್ರೆಶ್ ಅಪ್ ಆಗಿ ಬಾ, ಎಲ್ಲ ಸೇರಿ ಟಿಫನ್ ಮಾಡೋಣ. ಆಮೇಲೆ ಸಾಯಂಕಾಲ ಫಂಕ್ಷನ್ಗೆ ಹೋಗಕ ಯಾವ್ಯಾವ್ದು ಸೀರೆ ಬೇಕು ನೋಡೆಲ್ಲ ತೆಗೆದಿಟ್ಕೋ. ಆಮೇಲೆ ಏನೇನು ಒಡವೆ ಬೇಕು ನೋಡೆಲ್ಲ ತೆಗೆದಿಟ್ಕೊಂಡ್ಬಿಡು. ಹಾಕ ಆಮೇಲೆ ಅಂದಂಗ ನಾನು ಮೊನ್ನೆ ಹೊರಗೆ ಹೋದಾಗ ಪಾಪಗೊಂದು ಡ್ರೆಸ್ ತಂದಿದ್ದೆ. ಅದು ನಾಳೆ ಮದ್ವಿಗೆ ಅಂತಂದು ಹೇಳಿ ಅದನ್ನ ನಿಮ್ಗೆಲ್ಲರಿಗೂ ಸರ್ಪ್ರೈಸ್ ಆಗಿ ಇಟ್ಟಿದೆ. ಇವತ್ತು ಸಾಯಂಕಾಲ ಹಾಕಿ ನೋಡೋಣ. ಇವತ್ತು ಸಾಯಂಕಾಲ ಬೇಡ, ಈಗ ಹಾಕಿ ನೋಡೋಣ ಅಂತ ಅಂದ್ರೆ ನಾನು ಅದನ್ನ ಸ್ಟಿಚ್ ಮಾಡಿದ್ದು. ಅವಳಿಗೆ ಹೆಂಗ್ ಕಾಣ್ತೈತಿ ನೋಡಿ, ಮತ್ತೇನಾರ ಆಲ್ಟ್ರೇಷನ್ ಇದ್ರೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ ನಾನು ನೋಡು, ಇನ್ನೊಬ್ರು ಮಾತಿಗ ಬೆಲೆ ಕೊಟ್ಟು ನಮ್ಮ ಮನೆಯಾಗಿಂದ ಎಲ್ಲ ಕೆಲಸ ಹಾಳು ಮಾಡ್ಕೊಂಡ್ಬಿಟ್ಟೇನೆ. ಛೇ, ಈಗಾರ ಅರ್ಥ ಮಾಡ್ಕೊಂಡಿಲ್ಲ. ನಡಿ, ಅದೇನ್ ಕೆಲಸ ಐತಿ ನೋಡು. ಆಕಿಗೆ ಏನೋ ಡ್ರೆಸ್ ಹಾಕಿ ನೋಡ್ತೇನೆ ಅಂದಿಲ್ಲ ನೋಡು. ಒಂದ್ ವೇಳೆ ಏನಾರ ಸೈಜ್ ಒಳಗೆ ವೇರಿಯೇಷನ್ ಆತು ಅಂತಂದ್ರೆ ಆಲ್ಟ್ರೇಷನ್ ಮಾಡ್ಕೊಂಡ್ ಬಂದ್ಬಿಡುವಂತಿ. ನನಗೆ ಗೊತ್ತೈತಿ ನೀನು ಪಕ್ಕ ಪರ್ಫೆಕ್ಟ್ ಅಳ್ತಿ ಅಂತ ಹೊಲ್ದಿರ್ತಿದಿ. ಯಾಕಂತಂದ್ರ ನನಗಿಂತ ಜಾಸ್ತಿ ನಿನಗ ಆಕಿನ ಸೈಜ್ ಗೊತ್ತೈತಿ. ಹಾಕ ಹಂಗ ಸುಮ್ಮನೆ ಹೆಂಗ್ ಕಾಣ್ತಾಳ ನೋಡ್ಬೇಕಾಗೈತಿ. ನಾಳೆವರೆಗೂ ತಡಕ ಆಗೋಲ್ದಾಗೈತಿ. ಆ ಡ್ರೆಸ್ ಆಕಿ ಹೆಂಗಾಗೈತಿ ನೋಡ್ತೀನಿ. ಮತ್ತೇನಾರ ಮ್ಯಾಚಿಂಗ್ ಜ್ಯುವೆಲರಿ ಬೇಕು ಅಂತಂದ್ರೆ ಮಧ್ಯಾಹ್ನ ಹೋಗಿ ತಗೊಂಬರಕ್ ಬರ್ತೈತಿ. ಸರಿ ನಡಿ, ಜಲ್ದಿ ಹೋಗಿ ಜಲ್ದಿ ಬಾ. ಟಿಫನ್ ಮಾಡಿ ಅದೇನೇನ್ ಮಾಡ್ಬೇಕು ನೋಡು, ಎಲ್ಲ ಹೊಂದಿಸಿಟ್ಕೊಳ್ಳೋಣ. ಸರಿ ಅಕ್ಕ. ಅಮ್ಮ ಈಗ ಬಂದೆ. ಸ್ವರ ಚಿತ್ತಿ ನಡಿಯಮ್ಮ, ನಿನ್ಗೆ ಹೊಸ ಡ್ರೆಸ್ ಹಾಕ್ತೇನಂತ. ನಿನ್ನ ಈಗ ರಾಜ್ಕುಮಾರಿ ತರ ರೆಡಿ ಮಾಡ್ತೇನೆ. ನಡಿ ಹೋಗೋಣ. ನಡಿ ಪುಟ್ಟ. ನಮ್ಮ ರಮ್ಯಾ ಇದ್ಲು ಅಂತಂದ್ರ ನಮ್ಮ ಪಾಪು ನನ್ನ ಹತ್ರನ ಬರೋದಿಲ್ಲ ನೋಡ್ರಿ ಅಮ್ಮ. ನಿಜ, ಆಕಿಗ ನಮ್ಮ ಪಾಪುನ ಮೇಲಿರೋ ಪ್ರೀತಿಗ ನಮ್ಮ ಪಾಪುನು ಅಷ್ಟ ಪ್ರೀತಿ ಇಟ್ಟಾಳ ನೋಡಕಿನ ಮೇಲೆ. ಹುಚ್ಚ ಹುಡುಗಿ ಯಾರ ತರ ಮಾತಿಗೆ ಬೆಲೆ ಕೊಟ್ಟು ತನ್ನ ಮನ್ಸಿನ ನೆಮ್ಮದಿ ತಾನ ಹಾಳು ಮಾಡ್ಕೊಂತಾಳ ನೋಡು. ಒಂದೊಂದ್ಸಲ ಹಂಗ ಆಗ್ತಿದ್ರಿ ಅಮ್ಮ. ನನ್ನನ್ನ ಬಿಟ್ಟಾರ ಜನ ಹೆಣ್ಣು ಹುಡುಗಿ ಅಂತ ಹೇಳಿ ಹೋದಲ್ಲಿ ಬಂದಲ್ಲೆಲ್ಲ ಹೆಂಗ ಅಣಗಸಾರ ನಿಮ್ಗೆ ಗೊತ್ತೈತಲ್ಲ. ಹಂಗಂತ ಹೇಳಿ ನಾನೆಲ್ಲೂ ಸುಮ್ಮನೆ ಕುಂತಿಲ್ಲ ರೀ. ಎಲ್ಲಾರ್ಗೂ ಸರಿಯಾಗಿ ಉತ್ತರ ಕೊಟ್ಟು ಬಂದೇನಿ. ಹೆಣ್ಣಾಗ್ಲಿ ಗಂಡಾಗ್ಲಿ ಯಾಕೆ ಭೇದ ಭಾವ ಮಾಡ್ಬೇಕು? ಅದು ನಿಜಾನವ. ಅವ್ರಿಗೇನ್ ಗೊತ್ತೈತಿ, ಹಂಗ ಎಲ್ಲದಕ್ಕೂ ಅಣಗಿಸ್ತಾರ. ನಡಿ ಹೋಗೋಣ. ನಮ್ಮ ಸುಂದರಿ ಹೆಂಗ್ ಕಾಣ್ತಾಳ ನೋಡೋಣಂತ. ಹಾ ನಡೀರಿ ಅಮ್ಮ. ವಾವ್, ಎಷ್ಟಕ್ಕೊಂದು ದುಡ್ಡು ಐತಿ ನನ್ನ ಹತ್ರ. ಎಷ್ಟು ಸರಿ ನೋಡಿದ್ರು ನನ್ನ ಕಣ್ಣಿನ ದೃಷ್ಟಿನ ಬೀಳ್ತಿತ್ತು ಹೊರತು ಈ ದುಡ್ಡಿನ ಮೇಲಿಂದ ನನ್ನ ಕಣ್ಣಿನ ಸರ್ಸಕ್ಕಾಗಂಗಿಲ್ಲ ನೋಡು. ಇವತ್ತಂತರೂ ಇದ್ರ ಮೇಲೆ ಮಕ್ಕೋತೇನೆ ನಾನು. ಅಂತೂ ಇಂತೂ ನಾನು ಅನ್ಕೊಂಡಿದ್ದ ದಿನಗಳು ನೆರವೇರಾಕತ್ತಾವ. ಸಾವಿತ್ರಿ, ಬರ್ರಿ. ಏನಿದು ಈ ದುಡ್ಡು ಯಾಕೆ ಇಟ್ಕೊಂಡು ಕುಂತಿದ್ದಿ? ಅಲ್ರಿ, ನಿನ್ನೆನ ಹೇಳೇನಲ್ಲ, ಇದನ್ನ ನಾನು ಇಲ್ಲ ಕಾಟ್ ಮನೆ ಇಟ್ಕೊಂಡು ಮಕ್ಕೋತೇನೆ ಇವತ್ತ. ಅಂದ್ರ ನೀವ್ ಅಂದ್ರಲ್ಲ ಕಪಾಟ್ನಾಗ ಇಟ್ರ ಹಗ್ಲೆಲ್ಲ ತಗೊಂಡು ಹೋಗೋದು ನೋಡೋದು ಮಾಡೋದು, ಅಂದ್ರ ಕಪಾಟ್ ಬಾಗ್ಲ ಹಗ್ಲೆಲ್ಲ ತೆಗೆದು ಹಾಕೋದು ಮಾಡಿದ್ರ ನಿಮ್ಗೆಲ್ಲ ಡಿಟ್ಟ ಬಾಗಾಕತ್ತಿತ್ತು ಅಂದ್ರಲ್ಲ. ಹಾಗಾಗಿ ಸುಮ್ಮನೆ ನನ್ನ ಬಾಜು ಇಟ್ಕೊಂಡು ಮಕ್ಕೊಂಡ್ಬಿಟ್ರೆ ನಾನು ನೆಮ್ಮದಿಯಿಂದ ಮಕ್ಕೋತೇನೆ. ಯಾವಾಗ ಕಂಡ್ಬಿಡ್ತೇನೆ ಅವಾಗೆಲ್ಲ ಈ ರೊಕ್ಕ ಇಲ್ಲೇ ಇರ್ತಿತ್ತಿಲ್ಲೇನ್ರಿ? ಹೆಂಗೈತಿ ನನ್ನ ಐಡಿಯಾ? ನೀನು ನಿನ್ನ ಐಡಿಯಾನೋ ನಿನ್ ತಲಿನೋ ತೆಗೆದದನ್ನ ಒಳಗಿಡ್ತೀನಂತೆ. ಇಲ್ಲ, ನಾನಿವತ್ತ ಇದ್ರ ಮೇಲೆ ಮಕ್ಕೋಬೇಕು. ಮೂರ್ಖತನದ ಪರಮಾವಧಿ ಅಂತಾರ. ಸಾವಿತ್ರಿ, ಸುಮ್ಮನೆ ಹೇಳಿದ ಮಾತು ಕೇಳೋದನ್ನ ಒಳಗಿಟ್ಟಿ ಚಲೋನ ಚಂದಗಿ ಕಣ್ತುಂಬ ನಿದ್ದೆ ಮಾಡು. ನೋಡು, ನಿನ್ನೆ ಒಂದೇ ದಿವಸ ನಿದ್ದೆ ಮಾಡ್ಲಾರ್ದಕ್ಕ ನಿನ್ನ ಕಣ್ಣಿನ ಸುತ್ತಲೂ ಹೆಂಗ ಕರ್ರಗಾಗೈತಿ. ಅಯ್ಯ, ಸುಮ್ಮನೆ ಹೆದರ್ಸ್ಬೇಡ್ರಿ ಬಿಡ್ರಿ. ನಾನು ಇನ್ ದುಡ್ಡು ಬಂದ್ಮೇಲೆ ಮನ್ಸಿಗೆ ಬಹಳ ಸಮಾಧಾನ ಆಗೈತಿ. ಇನ್ನು ನನ್ನ ಮುಖದ ಗ್ಲೋ ಹೆಚ್ಚಾಗೈತಿ. ನೀನ್ ಒಬ್ಬಕಿನ ಹೇಳ್ಬೇಕು ನಿನ್ ಮುಖದ ಗ್ಲೋ ಹೆಚ್ಚಾಗೈತಿ ಅಂತ ಹೇಳಿ. ನಾವೆಲ್ಲ ನೋಡಾಕತ್ತಿಲ್ಲ ನೋಡು, ಸೇಮ್ ದಿಟ್ಟೋ ದೇವ್ದ ಮುಖ ಕಣ್ಣಂಗ್ ಕಾಣಕತ್ತೈತಿ. ರೀ, ದೆವ್ವಾಗಿ ಅಂದ್ರ ಸರಿ ಇರಂಗಿಲ್ಲ. ನನ್ ರೊಕ್ಕ ನೋಡಿ ನಿಮ್ಗೂ ಸಂಕಟ ಆಗತೈತಿ ಹೋದಲ್ಲ. ಅಯ್ಯ, ನಿನ್ ರೊಕ್ಕ ನೋಡಿ ನನಗೆ ಯಾಕೆ ಸಂಕಟ ಆಗ್ಬೇಕಾ? ಇಂತ ರೊಕ್ಕದ್ದು ಹಪಾಪಿ ಇರುವಂತ ಹೆಂಡತಿ ದೆವ್ವನ ಅದಾಳ ನನ್ ಬಾಜು. ಮತ್ತಿನ್ಯಾಕ್ ನಾನು ಅದನ್ನ ನೋಡಿ ಸಂಕಟ ಪಡ್ಲಿ? ನಿನ್ನ ನೋಡಿದ್ರೆ ಸಂಕಟ ಆಗತೈತಿ ನಾನು. ಅದೇನೋ ಅಂತಾರಲ್ಲ, ದುಶ್ಮನ್ ಎಲ್ಲದಾರ ಅಂದ್ರ ನಮ್ ಬಗಲ್ ಮೇಹೆ ಅಂತ. ಹಂಗ ನಮ್ಮ ಮನ್ಯಾಗ ಎಲ್ಲೂ ಇಲ್ಲ, ನೀವ ನನ್ ದುಶ್ಮನ್. ಈಗ ಏನವ ಈ ರೊಕ್ಕ ಒಳಗಿಟ್ಟು ಮಕ್ಕೋತಿ ಅಂತಂದ್ರ ನಾನು ಇಲ್ಲಿ ಮಕ್ಕೊಂತೀನಿ. ಇಲ್ಲ ಅಂದ್ರೆ ನನ್ನ ರೂಮ್ ಐತಿ, ಅಲ್ಲೇ ಹೋಗಿ ಮಕ್ಕೋತೀನಿ. ಹೋಗ್ರಿ, ನಿಮ್ಗೆ ಎಲ್ ಬೇಕಲ್ಲಿ ಮಕ್ಕೋರಿ. ನಾನಂತೂ ಇವತ್ತ ರೊಕ್ಕದ ಬಾಜುನ ಮಕ್ಕೊಳಕಿ. ಇವತ್ತಷ್ಟ ಅಲ್ಲ, ದಿನ ಇಲ್ಲೇ ಮಕ್ಕೊಳಕಿ, ಹಿಂಗ ಮಕ್ಕೊಳಕಿ. ನಾನು ನಮ್ಮ ಸೀತಾ ಹೇಳ್ಬಿಟ್ಟೇನಿ, ಓದಿದ ರೊಕ್ಕನು ನಾಳೆ ತಂದ್ಕೊಡು ಅಂತ ಹೇಳಿ. ಅವೆಲ್ಲ ತಂದ್ಕೊಟ್ರೆ ಆಕಿಗೆ ಮನ್ಯಾಗ ಇಟ್ಕೊಳ್ಳೋದು. ಇಲ್ಲ ಅಂತಂದ್ರೆ ಆಕಿನ ಈ ಮನೆಯಿಂದ ಹೊರಗೆ ಹಾಕ್ತೀನಿ. ಅಲ್ಲ, ಆ ಹುಡುಗಿ ಪಾಪ ಎಷ್ಟು ಕಷ್ಟಪಟ್ಟ ಆಕಿ ಗಂಡು ಹೇಳಿ ನಿನ್ಗೆ ಇಷ್ಟು ರೊಕ್ಕ ಕೊಡ್ಸೈತಿ. ನೀನ್ ನೋಡಿದ್ರೆ ಆಕಿನ ಹೊರಗೆ ಹಾಕ್ತೀನಿ ಅಂತಂದಿಯಲ್ಲ. ಈ ಇರೋ ರೊಕ್ಕನ ಆಕಿ ವಾಪಸ್ ಇಸ್ಕೊಂಡ್ರೆ ಅವಾಗ ಏನ್ ಮಾಡ್ತಿ? ಅದ ಹೆಂಗ್ ಇಸ್ಕೊಂತಾಳ? ಇಷ್ಟು ದಿವಸ ನಮ್ಮ ಮನೆಗೆ ಅದಾಳಲ್ಲ, ಅದಕ್ಕೂ ಇದಕ್ಕೂ ಸಾಟಿ ಆತು. ಹೋಗ್ರಿ. ಎಂತ ಹೆಣ್ಣದಿಯ ನೀನು? ಪಾಪ ನನ್ನ ಮಗಳು ಇಷ್ಟು ವರ್ಷದ ಮೇಲೆ ಇವಾಗ ಬಂದೈತಿ ನಮ್ಮ ಮನೆಗೆ ಇರಾಕಂತ ಹೇಳಿ. ನೀನ್ ನೋಡಿದ್ರೆ ಹಿಂಗ್ ಮಾತಾಡಿ ನೀ ಮಾತಾಡಕತ್ತಿದ್ದ ಆಕಿನ ಮನ್ಸಿಗೆ ಏನಾರ ಕಿವಿ ಕೇಳಿಸ್ಕೊಂಡ್ಲ ಅಂತ ಇಟ್ಕೋ. ಮನ್ಸಿಗೆ ಎಷ್ಟು ಬೇಜಾರ್ ಮಾಡ್ಕೊಂತಾಳ. ನಿಂತ ಕಾಲ ಮೇಲೆ ಹೊರಗೆ ಹೋಗಕ್ ನಿಂತಾಳ. ಒಂದ್ ಸ್ವಲ್ಪ ಜ್ಞಾನ ಇಟ್ಕೊಂಡು ಮಾತಾಡು. ರೀ, ನೀವು ಸುಮ್ಮನೆ ಜಗಳಕ್ಕೆ ನಿಲ್ಬೇಡ್ರಿ. ನಾನಂತೂ ಇವತ್ತ ರೊಕ್ಕದ ಮೇಲೆ ಮಕ್ಕೊಳಕಿ. ನೀವು ಮಕ್ಕೊಳಂಗಿದ್ರೆ ಇಲ್ಲೇ ಬಂದು ಮಕ್ಕೋರಿ. ಇಲ್ಲಾಂದ್ರೆ ಎಲ್ಲಿ ಹೋಗಿ ಮಕ್ಕೋತೇನೆ ಅಂತೀರಿ ನೋಡ್ರಿ, ಅಲ್ಲಿ ಹೋಗಿ ಮಕ್ಕೋರಿ. ನಿನ್ ಬುದ್ಧಿಗಿಷ್ಟು ಅನುಭವಿಸು. ಇನ್ನ ಏನಾದ್ರೂ ನನ್ನ ಕರಿಬೇಡ. ನಿಮ್ಮನ್ನ ಯಾಕೆ ಕರೀಲಿ? ಹೋಗ್ರಿ, ಸಾಕು. ಸರಿ ಬಿಡ, ನಿನ್ನ ಹಣೆ ಬರ ಅನುಭವಿಸು. ಎಲ್ಲಾರ್ಗೂ ನನ್ಕಂಡ್ರೆ ಎಷ್ಟು ಹೊಟ್ಟಿವ್ರಿ. ಆದ್ರೆ ನಿನಗ್ ಮಾತ್ರ ನನ್ಕಂಡ್ರೆ ಬಹಳ ಪ್ರೀತಿ. ಅದಕ್ಕೆ ನನ್ನ ಹತ್ರ ಓಡಿ ಬಂದಿ ಅಲ್ಲ. ಇನ್ಮೇಲೆ ನಿನ್ನ ನನ್ನಿಂದ ದೂರ ಮಾಡ್ಕೊಳ್ಳೋದೇ
ಬಿಡೋದೇ ಇಲ್ಲ. ನನ್ನ ಜೊತೆಗೆ ಯಾವಾಗ್ಲೂ ಇರು ನೀನು. ಯಾರು ಇರ್ತಾರೋ ಬಿಡ್ತಾರೋ ನೀರು, ನಾನು ನಿನ್ ಜೊತೆಗೆ ಯಾವಾಗ್ಲೂ ಇರ್ತೀನಿ. ನಾನು ನೀನು ಫೆವಿಕಾಲ್ ತರ ಇರೋಣಂತ. ಅಪ್ಪ ನಿದ್ದೆ ಬರತೈತಿ, ಮಕ್ಕೊಳ್ಳೋಣ. ನಿನ್ನೆ ಅಂದಾಗ ಸರಿ ನಿದ್ದಿನ ಆಗಿಲ್ಲ, ಅದಕ್ಕೆ ಇವತ್ತ ಇದನ್ನ ಬಾಜು ಇಟ್ಕೊಂಡು ಮಕ್ಕೊಳತೇನೆ. ಆಹಾ ಎಂತ ಸುಖದ ನಿದ್ದಿ. ಯಾರ ಬಾಗ್ಲ ಬಾರಿಸ್ದಂಗಾತಲ್ಲ. ಇನ್ಯಾರು ಇರ್ತಾರ? ನಮ್ಮ ಮನೆಯಾಗಿನವರ ಇರ್ತಾರ. ಬೇಡ, ನಾನು ಸುಮ್ಮನೆ ಮಕ್ಕೋತೇನೆ. ಅಲ್ಲ, ನಾ ಚಿಲ್ಕ ಹಾಕಿ ಮಕ್ಕೊಂಡಿಲ್ಲ, ಆದ್ರೆ ಯಾಕೆ ಬಾಗ್ಲ ಬರ್ಸಕತ್ತಾರ? ಯಾರ ಒಳಗ್ ಬರೋಂಗಿದ್ರ ಚಿಲ್ಕ ತೆಗ್ದೈತಿ, ಬಂದ ಮಾತಾಡಿಸ್ಬೋದು. ನನ್ನ ನೆಮ್ಮದಿ ಹಾಳು ಮಾಡಕಂತಾನ ಅದಾರ ತಗೋ, ಸುಮ್ಮನೆ ಮಕ್ಕೊಂಡ್ರಾತ. ಅಯ್ಯೋ ನನ್ ರೊಕ್ಕದ ರಾಶಿ ನನ್ ಬಾಜುನ ಐತಿ. ಅಲ್ಲ, ಚಿಲ್ಕ ಹಾಕಿ ಮಕ್ಕೊಳ್ಳ? ಬೇಡ ಬೇಡ, ಚಿಲ್ಕ ತೆಗೆದು ಮಕ್ಕೊಂಡ್ರೆ ನಮ್ನಿ ಬಾಗ್ಲ ಬರ್ಸಕತ್ತಾರ. ಇನ್ನೇನಾರ ಚಿಲ್ಕ ಹಾಕಿ ಮಲ್ಕೊಂಡೆ ಅಂತ ಇಟ್ಕೋ, ಮತ್ತ ಅದೇನೋ ಅಂತಾರಲ್ಲ ಬಾಗ್ಲಾನ ಮುರಿತಾರೆ ನಾವ. ಬೇಡ, ಹೆಂಗಿದ್ರು ನಮ್ಮ ಮನಿನಲ್ಲ, ನಮ್ಮ ಮನೆಗೆ ಯಾರು ಬರ್ತಾರ? ಮಕ್ಕೊಂಡ್ರಾತ. ನನ್ ರೊಕ್ಕದ ಒಂದೇ ಒಂದು ಬಂಡಲ್ ಮುಟ್ಟಿದ್ರು ನನಗೆ ಎಚ್ಚರ ಆಗೇ ಬಿಡ್ತೈತಿ. ಅದಕ್ಕಲ್ಲ ನಾನು ರೊಕ್ಕದ ಮೇಲೆ ಮಕ್ಕೊಂಡಿದ್ದು. ಬಂದವರು ಮೊದ್ಲು ರೊಕ್ಕ ಮುಟ್ಟೋದ್ಕಿಂತ ಮುಂಚೆ ನನ್ನನ್ನು ಮುಟ್ಬೇಕವ್ರು. ಹಿಂಗ ತಬ್ಕೊಂಡು ಮಕ್ಕೋತೇನೆ. ಅಂದ್ರೆ ಯಾರಿಗೂ ಮುಟ್ಟಕ್ ಆಗಂಗಿಲ್ಲ. ಅವ್ರ ರೊಕ್ಕ ಮುಟ್ಬೇಕಂದ್ರೆ ನನ್ನ ಸರಸಿನ ಮುಟ್ಬೇಕು. ಈಗ ಕರೆಕ್ಟ್ ಐತಿ. ಇನ್ನೊಂದು ಈಗ ತಗ್ಲಾಕ್ ಸರ್ತೀನಿ, ಮತ್ತ ನಿದ್ಗಣ್ಣ ಬಿದ್ದಿದ್ರೆ ಕಷ್ಟ. ಸಾವಿತ್ರಿ, ಏ ಸಾವಿತ್ರಿ. ಹಿಂಗಾದ್ರೆ ಎದ್ದಳಲ್ಲ ನೀನು, ಮಾಡ್ತೇನೆ ತಡಿ. ಅಮ್ಮ, ಯಾರಪ್ಪ? ಯಾರ ಹೊಡೆದ್ರಲ್ಲ ನನಗ? ಸಾವಿತ್ರಿ. ಯಾರ 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 ನೀನು? ನಾನು ಯಾರಂತ ಗೊತ್ತಾಗಿಲ್ಲ ನಿನಗಿನ್ನೂ? ಅದು ಯಾರ ನೀನು? ನಿನ್ನೆ ಇಲ್ಲೇ ಹುಟ್ಲಿಲ್ಲ ಅನ್ನಿಸ್ಬಿಡ್ತೇನೆ. ನೀನು ನನ್ ರೊಕ್ಕ ತಗೊಂಡಿ. ಇಲ್ಲ, ಇದು ನಂದು. ನಿನ್ನ ಸುಮ್ಮನೆ ಬಿಡೋದಿಲ್ಲ. ಇವತ್ತ ನಿನ್ ಕೊನೆ ದಿನ ಅಂತ ತಿಳ್ಕೊಂಡ್ಬಿಡು ನೀನು. ಯಾರ ನೀನು? ನನಗೆ ಯಾಕೆ ಹೊಡೆಯಕತ್ತಿದ್ದೆ? ನಾನು ದುಡ್ಡಿನ ದೆವ್ವ. ಏನು ದುಡ್ಡಿನ ದೆವ್ವನ? ಇದು ನನ್ನ ದುಡ್ಡು. ಎಷ್ಟರ ಸೊಕ್ಕು ನಿನಗ? ಇದು ನನ್ ದುಡ್ಡು. ನಿನ್ನ ಸುಮ್ಮನೆ ಬಿಡೋದಿಲ್ಲ. ಇದು ಮಾಡ್ತೇನೆ ನಿನಗ. ನಾನ್ ಹೇಳಿದ ಮಾತು ಕೇಳಿದ್ರ ನೀನ್ ಚಲೋ ಇರ್ತಿ, ಇಲ್ಲ ಅಂದ್ರ ₹1 ನಿನ್ ಕೈಯಾಗಿರೋದಿಲ್ಲ. ಹಂಗ ಮಾಡ್ಬಿಡ್ತೇನೆ. ನೀನು ಯಾಕೆ ನನಗೆ ಹೊಡೆಯಕತ್ತಿದ್ದಿ? ನಿನಗ ದುಡ್ಡಿನ ವ್ಯಾಮೋಹ ಬಾಳ ಐತಿ. ಎಲ್ಲೇ ದುಡ್ಡಿನ ವ್ಯಾಮೋಹ ಬಾಳ ಇರ್ತೈತಿ ಅಂತಲ್ಲೇ ನಾನು ಬರ್ತೇನಿ. ನೀನ್ ತಪ್ಪಾತು ಅಂತಂತ ಹೇಳಿ ಕೇಳ್ಕೊಳ್ಳೋವರೆಗೂ ನಿನಗೆ ಹೊಡಿತಾನ ಇರ್ತೇನೆ. ಅಷ್ಟಲ್ಲ, ಈ ದುಡ್ಡಿನ ವ್ಯಾಮೋಹ ಬಿಡ್ತೀಯೋ ಬಿಡೋದಿಲ್ಲೋ? ಇಲ್ಲ, ಇದು ನನ್ನ ದುಡ್ಡು. ನಾನು ಯಾಕೆ ನಿನಗೆ ಕೊಡ್ಲಿ? ನನ್ನ ಮಗಳ ಗಂಡ ಕಷ್ಟಪಟ್ಟು ದುಡ್ಡಿದ್ದು ನಿನಗೆ ಯಾಕೆ ಕೊಡ್ಬೇಕು? ಈ ದುಡ್ಡಿನ ಮೇಲೆ ನಿನಗೆ ಇಷ್ಟ ಆಸೆ ಇರ್ಬೇಕಾದ್ರ ನಾನು ಮನುಷ್ಯ, ನನಗೆ ಎಷ್ಟು ಆಸೆ ಇರಬೇಡ. ನಾನ್ ಹೇಳಿದ್ ಕೇಳಲ್ಲ ಅಂತ ಆತು. ಇನ್ನ ನಿನಗ ಬುದ್ಧಿ ಕಲಿಸ್ತೇನೆ.